ಗುಂಡಿಗೆ ಭಯೋತ್ಪಾದಕರ ದಾಳಿಗೆ ತಮ್ಮವರಿಂದಲೇ ದಾರುಣ ಅಂತ್ಯವನ್ನ ಪಡೆದ ಪ್ರಧಾನಿಗಳು, ಅಧ್ಯಕ್ಷರು ಇವರ ಬಗ್ಗೆ ನಿಮಗೆಷ್ಟು ಗೊತ್ತಿದೆ? 1965 ಏಪ್ರಿಲ್ 14ರಂದು ಒಂದು ಘೋರ ದುರಂತ ನಡೆಯುತ್ತೆ. ಇಂದಿನ ಅಮೆರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ತಮ್ಮ ಕುಟುಂಬದವರೊಂದಿಗೆ ನಾಟಕ ನೋಡಲೆಂದು ತೆರಳುತ್ತಾನೆ. ಅದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ರಂಗಕರ್ಮಿಯೊಬ್ಬ ಪಿಸ್ತೂಲ್ ಇಟ್ಟು ಲಿಂಕನ್ ನ ಎದೆಗೆ ಗುಂಡು ಹಾರಿಸಿಬಿಡ್ತಾನೆ. ಅಲ್ಲಿಗೆ ಅಮೆರಿಕದ 16ನೆಯ ಅಧ್ಯಕ್ಷನ ಕತೆ ಮುಗಿಯಿತು. ಪ್ರಧಾನಿಯನ್ನ ಕೊಂದ ಕಾರಣ ಏನ್ ಗೊತ್ತಾ? ಪ್ರಧಾನಿ ಜಮೀನ್ದಾರರನ್ನ ಎದುರು ಹಾಕಿಕೊಂಡಿದ್ದ, ಗುಲಾಮಗಿರಿ ನಿಷೇಧಕ್ಕೆ ಕಾನೂನನ್ನು ತಂದಿದ್ದ, ಕಪ್ಪು ವರ್ಣದ ಜನರಿಗೆ ಮತದಾನದ ಹಕ್ಕನ್ನು ನೀಡಿದ್ದ, ದಮನಿತರ ದನಿಯಾಗಿದ್ದಂತಹ ಲಿಂಕನ್‌ನನ್ನ ಬರ್ಬರವಾಗಿ ಹತ್ಯೆ ಮಾಡಿಬಿಟ್ರು. ಇಲ್ಲಿಂದ ಕೊಲೆಯಾದ ಮೊದಲ ಅಮೆರಿಕದ ಅಧ್ಯಕ್ಷ ಎಂದು ಕುಖ್ಯಾತಗೊಂಡರು. 35ನೇ ಅಧ್ಯಕ್ಷ ಜಾನ್ ಕೆಂಡಿ ಅವರನ್ನ ಲೀ ಹಾರ್ವೆ ಹತ್ಯೆ ಮಾಡಿಬಿಟ್ಟ. ಕೊಲೆಗೆ ಕಾರಣ ರಷ್ಯಾ ಇದೆ ಎನ್ನುವಂತಹ ಅನುಮಾನ ಇಂದಿಗೂ ಅನುಮಾನವಾಗಿಯೇ ಉಳಿದಿದೆ. ಸಮಾನತೆಯ ನಾಯಕರು ಇಬ್ಬರೂ ಅಮೆರಿಕದಲ್ಲಿ ಅಸುಮಿಗುತ್ತಾರೆ. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ, ಭಾರತದ ಅತ್ಯಂತ ಘೋರ ವಿಚಾರವಂದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಹತ್ಯೆ. 1948 ಜನವರಿ 30ರಂದು ಮಹಾತ್ಮ ಗಾಂಧಿ ಅವರನ್ನ ನಾಥೂರಾಮ್ ಗೋಡ್ಸೆ ಗುಂಡಿಟ್ಟು ಕೊಲೆ ಮಾಡ್ತಾರೆ. ಈ ಹತ್ಯೆಯ ನಂತರ ಇಡೀ ಜಗತ್ತನ್ನ ತಲ್ಲಣ ಮಾಡಿದ ಮತ್ತೊಂದು ಹತ್ಯೆ ಮಾರ್ಟಿನ್ ಕಿಂಗ್ ಲೂಥರ್ ಜೂನಿಯರ್ದು. ಏಪ್ರಿಲ್ 14, 1948 ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದು ಕೇವಲ 3 ತಿಂಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿದ್ದಂತಹ ಮಾರ್ಟಿನ್ ಲೂಥರ್ ಕಿಂಗ್ ನನ್ನ ಹೋಟೆಲ್ ಒಂದರ ಎದುರುಗಡೆ ಗುಂಡಿನ ದಾಳಿ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ನಂತರ ಸ್ವತಂತ್ರ ಭಾರತದಲ್ಲಿ ಗುಂಡೇಟಿಗೆ ದಾಳಿಯಂತಹ ಮಹಾನಾಯಕರಾದಂತಹ ಇಂದಿರಾ ಗಾಂಧಿ 1984 ಅಕ್ಟೋಬರ್ 31ರಂದು ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಅವರದ್ದೇ ಅಂಗರಕ್ಷಕರು ಗುಂಡಿಟ್ಟು ಕೊಲೆ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ, ಬರೋಬ್ಬರಿ 33 ಗುಂಡುಗಳನ್ನ ಅವರ ಮೇಲೆ ಹಾರಿಸಿದ್ರು. ಭಾರತದ ಮಟ್ಟಿಗೆ ಮತ್ತೊಂದು ಘೋರ ಹತ್ಯೆ ಎಂದರೆ ಅದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು. ತಮಿಳುನಾಡಿನಲ್ಲಿ ಚುನಾವಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾಗ LTD ಉಗ್ರರ ಷಡ್ಯಂತ್ರಕ್ಕೆ ಬಲಿಯಾಗಿ ರಾಜೀವ್ ಗಾಂಧಿ ದೇಹ ಚೂರು ಚೂರಾಗುತ್ತೆ. ಶ್ರೀಲಂಕಾದಲ್ಲಿ ನಡೆದಂತಹ ಆಂತರಿಕ ಗಲಭೆಯನ್ನ ದಮನ ಮಾಡೋದಕ್ಕಾಗಿ ಭಾರತೀಯ ಸೈನಿಕರನ್ನ ಅಲ್ಲಿಗೆ ಕಳಿಸಿದ್ದಾರೆ ಎನ್ನುವಂತಹ ಕೋಪಕ್ಕೆ 1991 ಮೇ 21ರಂದು ರಾಜೀವ್ ಗಾಂಧಿರವರನ್ನು, 1993ರಲ್ಲಿ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದ ಪ್ರೇಮದಾಸರವರನ್ನು ಕೊಲೆ ಮಾಡಲಾಯಿತು. 2001 ಜೂನ್ 1ರಂದು ನೇಪಾಳದ ರಾಜ ಬೀರೇಂದ್ರ ಮತ್ತು ಇಡೀ ಕುಟುಂಬವನ್ನ ಕೊಲೆ ಮಾಡಲಾಯಿತು. ಪಾಕಿಸ್ತಾನದ ಮಾಜಿ ಪ್ರಧಾನಿ ಭುಟ್ಟು ಸಹ ಭಯೋತ್ಪಾದಕರ ದಾಳಿಗೆ ಕೊಲೆಗೀಡಾದರು. ಹೀಗೆ ಸಾಲು ಸಾಲು ನಾಯಕರನ್ನ ನಾವು ಇತಿಹಾಸದಲ್ಲಿ ಕಳೆದುಕೊಂಡಿದ್ದೇವೆ. ಇಲ್ಲಿ ವೈಯಕ್ತಿಕ ದ್ವೇಷ, ಸೈದ್ಧಾಂತಿಕವಾದಂತಹ ಸಂಘರ್ಷ ಜಗತ್ತಿನ ನಾನಾ ನಾಯಕರನ್ನ ಬರ್ಬರವಾಗಿ ಕೊಲೆ ಮಾಡಿದರು. ಈಗ ಒಂದಲ್ಲ ಎರಡಲ್ಲ 3-4 ಬಾರಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನನ್ನ ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಗೊತ್ತಿಲ್ಲ ಎಂದು ಏನಾಗುತ್ತೆ ಎಂದು.